ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಪುಟ ಪುನರಚನೆಗೆ ಒತ್ತಡಗಳು ಕೇಳಿ ಬರ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರನ್ನು ಕಾಂಗ್ರೆಸ್ನ ಹಿರಿಯ ಶಾಸಕರು ಭೇಟಿಯನ್ನು ಮಾಡಿದ್ದಾರೆ. ಜೊತೆಗೆ ತಮ್ಮ ಅಹವಾಲನ್ನು ಸಿಎಂ ಸಿದ್ದರಾಮಯ್ಯನವರ ಬಳಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆ 25ರಿಂದ 30 ಜನ ಹಿರಿಯ ಶಾಸಕರು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ದರು, ಒಂದು ಸಭೆಯನ್ನು ಮಾಡಿದರು. ಆ ಒಂದು ಸಭೆಯಲ್ಲಿ ಒಕ್ಕೊರಲಿನಿಂದ 22ಕ್ಕೂ ಹೆಚ್ಚು ಸಚಿವ ಸ್ಥಾನವನ್ನು ಹಿರಿಯ ಶಾಸಕರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದರು. ಆ ತೀರ್ಮಾನವನ್ನು ಇವತ್ತು ಸಿಎಂ ಸಿದ್ದರಾಮಯ್ಯನವರ ಬಳಿ ಸ್ಪಷ್ಟವಾಗಿ ಮಂಡನೆ ಮಾಡಿದ್ದಾರೆ. ಜೊತೆಗೆ ಈ ಒಂದು ಸಚಿವ ಸಂಪುಟ ಪುನರಚನೆಯನ್ನು 2-3 ತಿಂಗಳ ಹಿಂದೆಯೇ ಮಾಡಬೇಕಾಗಿತ್ತು. ಈಗಾಗಲೇ ಕಾಲ ಮೀರಿ ಹೋಗಿದೆ. ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ ನೀವು ಸಂಪುಟವನ್ನು ಪುನರಚನೆ ಮಾಡಲೇಬೇಕು ಅನ್ನುವಂಥ ಒತ್ತಡವನ್ನು ಹೇರಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಅವರ ಅಹವಾಲನ್ನು ಕೇಳಿದ್ದಾರೆ. ಜೊತೆಗೆ ಒಂದಿಷ್ಟು ಸಲಹೆಗಳನ್ನು ಕೂಡ ಹಿರಿಯ ಶಾಸಕರಿಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅಶೋಕ್ ಪಟ್ಟಣ್ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರ ನಿಯೋಗ ಇವತ್ತು ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿಯಾಗುತ್ತೆ. ಭೇಟಿಯ ಸಂದರ್ಭದಲ್ಲಿ ತಮ್ಮ ಅಹವಾಲನ್ನು ಅವ್ರ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಆಗ ಸಿಎಂ ಸಿದ್ದರಾಮಯ್ಯವರು ಹೇಳ್ತಾರೆ, ನೀವು ನಿಮ್ಮ ಬೇಡಿಕೆ ಏನಿದೆಯಲ್ಲ ಅದನ್ನು ನಾನು ಹೈಕಮಾಂಡ್ಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಜೊತೆಗೆ ನೀವೂ ಸಹಿತ ಹೈಕಮಾಂಡನ್ನು ಭೇಟಿ ಮಾಡಿ ಅನ್ನುವಂಥ ಸಲಹೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಬಜೆಟ್ ಅಧಿವೇಶನ ಮುಗಿತದಂತೆ ನಾನು ದೆಹಲಿಯ ನಾಯಕರಿಗೆ, ಹೈಕಮಾಂಡ್ ನಾಯಕರಿಗೆ ಈ ವಿಚಾರವನ್ನು ಅಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೇನೆ. ನಾನು ದೆಹಲಿಗೂ ಕೂಡ ಹೋಗ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ನ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾನು ಸಚಿವ ಸಂಪುಟ ಪುನರಚನೆಯನ್ನು ಮಾಡ್ತೇನೆ, ನಿಮಗೆ ನ್ಯಾಯವನ್ನು ಒದಗಿಸ್ತೇನೆ ಎನ್ನುವಂಥ ನಿಟ್ಟಿನಲ್ಲಿ ಇವತ್ತು ಭರವಸೆಯನ್ನು ಸಿಎಂ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹಿರಿಯ ಶಾಸಕರಿಗೆ ಕೊಟ್ಟಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ನ ಹಿರಿಯ ಶಾಸಕರು ಈಗಾಗಲೇ ದೆಹಲಿಗೆ ಹೋಗೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಮಾರ್ಚ್ 26ರಂದು ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ ದೆಹಲಿಗೆ ಹೋಗೋದಕ್ಕೆ ಈಗಾಗಲೇ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ಅವರು ಅಂದರೆ ಯಾರ್ಯಾರು ಹೋಗಬೇಕು, ಜೊತೆಗೆ ಯಾರನ್ನು ಭೇಟಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಅವರು ರೂಪುರೇಷೆಯನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಗೋಪಾಲಕೃಷ್ಣ ಅವರ ನೇತೃತ್ವ, ಅಶೋಕ್ ಪಟ್ಟಣ್ ಅವರ ಒಂದು ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಮಾರ್ಚ್ 26ರಂದು ದೆಹಲಿಗೆ ತೆರಳುವಂಥ ಸಾಧ್ಯತೆ ದಟ್ಟವಾಗಿದೆ. ಬಜೆಟ್ ಅಧಿವೇಶನಕ್ಕಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರು ಒಗ್ಗಟ್ಟಾಗಿ ದೆಹಲಿಗೆ ತೆರಳುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಆ ಒಂದು ನಿರ್ಧಾರದಂತೆ ದೆಹಲಿಗೆ ತೆರಳಿ ಸಿಎಂ ಸಿದ್ದರಾಮಯ್ಯವ್ರನ್ನ ಒಪ್ಪಿಗೆಯನ್ನು ಪಡೆದುಕೊಂಡೇ ನಾವು ದೆಹಲಿಗೆ ಬಂದಿದ್ದೇವೆ, ದೆಹಲಿಯಲ್ಲಿ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಮುಂದೆ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೈಕಮಾಂಡ್ ನಾಯಕರ ಮುಂದೆ ಹೇಳೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕು. ದಿನೇ ದಿನೇ ಈ ಒತ್ತಡಗಳು ಹೆಚ್ಚಾಗ್ತಾ ಇದ್ದಾವೆ. ಈಗಾಗಲೇ ನಮಗೆ ಸಚಿವ ಸ್ಥಾನ ಸಿಗಬೇಕಿತ್ತು, ಈ ಒಂದು ಬಜೆಟ್ ಅಧಿವೇಶನದಲ್ಲಿ ನಾವು ಸಚಿವರಾಗಬೇಕಿತ್ತು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬೇಡಿಕೆ ಇದೆ. ಅಂದರೆ 3 ತಿಂಗಳು ಅಥವಾ 4 ತಿಂಗಳು ಈಗಾಗಲೇ ತಡವಾಗಿದೆ, ಆದರೂ ನಾವು ಸಹಿಸ್ಕೊಂಡಿರ್ತೇವೆ. ಪಕ್ಷದ ಚೌಕಟ್ಟಿನ ಒಳಗೆ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ದೇವೆ, ಪಕ್ಷಕ್ಕೆ ಡ್ಯಾಮೇಜ್ ಆಗದೆ ಇರುವ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೇವೆ. ಆದರೆ ನಮಗೂ ಒಂದು ತಾಳ್ಮೆ ಅನ್ನೋದಿರುತ್ತೆ. ನಾವು ಕೂಡ ಆಕಾಂಕ್ಷಿಗಳಾಗಿದ್ದೇವೆ. ಈ ಹಿಂದೆ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ನಮಗೆ 2.5 ವರ್ಷದ ಬಳಿಕ ಸಚಿವ ಸ್ಥಾನ ಸಿಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಡಲಾಗಿತ್ತು. ಆ ಒಂದು ಭರವಸೆಯ ಕಾರಣಕ್ಕಾಗಿ ನಾವು ದಿನೇ ದಿನೇ ಒತ್ತಡವನ್ನು ಪಕ್ಷದ ಆಂತರಿಕ ಚೌಕಟ್ಟಿನೊಳಗಾಗಿ ನಾವು ಹಾಕ್ತಾ ಇದ್ದೇವೆ ಹೊರತಾಗಿ ನಾವು ಪಕ್ಷದ ಹೊರಗೆ ಭಾಗದಲ್ಲಿ ಮಾಧ್ಯಮಗಳ ಮುಂದೆ ಹೇಳುವಂಥ ಕೆಲಸನ ಮಾಡ್ತಾ ಇರಲಿಲ್ಲ. ಪಕ್ಷದ ಶಿಸ್ತಿನ ಸಿಪಾಯಿಗಳಂತೆ ನಾವು ವರ್ತನೆಯನ್ನು ಮಾಡ್ತಾ ಇದ್ದೆವು. ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮ್ಮ ಒಂದು ಬೇಡಿಕೆಯನ್ನು ಪರಿಗಣನೆಗೆ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನು ಹೈಕಮಾಂಡ್ ಮುಂದೆ ಹೊರ ಹಾಕೋದಕ್ಕೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅವರ ಬೇಡಿಕೆ ಸ್ಪಷ್ಟವಾಗಿದೆ. 22ಕ್ಕೂ ಹೆಚ್ಚು ಸಚಿವ ಸ್ಥಾನವನ್ನು ಬೇಕು ಅನ್ನುವಂಥದ್ದು. ಅಲ್ಲಿ 3-4 ಬಾರಿ ಗೆದ್ದಂಥವರಿದ್ದಾರೆ, 2 ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ಪಟ್ಟು ಹಿಡಿತಾ ಇದ್ದಾರೆ. ನಮಗೆ ಈ ಒಂದು ಸರ್ಕಾರದ ಅಧಿಕಾರವನ್ನು ಕೂಡ ನಾವು ಅನುಭವಿಸಬೇಕಾಗಿದೆ. ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ನಮ್ಮ ಪಾತ್ರ ಭಾಳ ಮುಖ್ಯವಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆ ಅಧಿಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮೊಂದಿಗೂ ಕೂಡ ನೀವು ಅಧಿಕಾರವನ್ನು ಹಂಚಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಬೇಡಿಕೆ ಇರುವಂಥದ್ದು. 22 ಸಚಿವರನ್ನು ಬದಲಾವಣೆಯನ್ನು ಹೈಕಮಾಂಡ್ ಮಾಡೋದಕ್ಕೆ ಒಪ್ಪಿಕೊಳ್ಳುತ್ತಾ ಈ ಒಂದು 30 ಜನ ಶಾಸಕರ ತಂಡ ಏನಿದೆಯಲ್ಲ, ಹಿರಿಯ ಶಾಸಕರ ತಂಡ, ಆ ಒಂದು ಹಿರಿಯ ಶಾಸಕರ ತಂಡದಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗಬಹುದು, ಜಾತಿವಾರು ಲೆಕ್ಕಾಚಾರವನ್ನು ಹಾಕ್ಕೊಂಡು ಈಗ ಯಾವ ಸಮುದಾಯದ ಸಚಿವರನ್ನು ಕೈಬಿಡಲಾಗುತ್ತೋ ಅದೇ ಒಂದು ಸಮುದಾಯದ ಸಚಿವರನ್ನು ಆಗಿ ಶಾಸಕರನ್ನು ಆಯ್ಕೆ ಮಾಡಲಾಗುತ್ತೆ. ಅದೇ ಒಂದು ಸಮುದಾಯದವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾಸಕರನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಇದೆ. ಆ ಎಲ್ಲ ಲೆಕ್ಕಾಚಾರದ ನಡುವೆ ಹಿರಿಯ ಶಾಸಕರಲ್ಲಿ ನಿರೀಕ್ಷೆಗಳು ಕೂಡ ಇದೆ. ಆ ನಿರೀಕ್ಷೆಗೆ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು. ಈಗಾಗಲೇ ಸಭೆ ಮಾಡಿದ್ದಂತಹ ಕಾಂಗ್ರೆಸ್ನ ಹಿರಿಯ ಶಾಸಕರು ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಸಿಎಂ ಸಿದ್ದರಾಮಯ್ಯನವರ ಬಳಿಯೂ ಕೂಡ ತಮ್ಮ ಅಹವಾಲನ್ನು ಇಟ್ಟಿದ್ದಾರೆ. ಸುದೀರ್ಘವಾಗಿ ಅರ್ಧ ಗಂಟೆ ಚರ್ಚೆಯನ್ನು ಮಾಡಿದ್ದಾರೆ. ಬಜೆಟ್ ಅಧಿವೇಶನದ ನಡುವೆ ಸಿಎಂ ಕಚೇರಿಯಲ್ಲಿ ನಡೆದಂಥ ಚರ್ಚೆಯಲ್ಲಿ ಸಾಕಷ್ಟು ಸಕಾರಾತ್ಮಕವಾಗಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಪಂದನೆಯನ್ನು ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯವೂ ಇದೆ ಅನ್ನೋದನ್ನು ಹಿರಿಯ ಶಾಸಕರೊಂದಿಗೆ ನಡೆದಂಥ ಸಭೆಯಲ್ಲಿ ಸಿಎಂ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು ಈಗ
ಲಭ್ಯ ಆಗಿರ್ತಕ್ಕಂಥ ಮಾಹಿತಿ. ಜೊತೆಗೆ CM ಸಿದ್ದರಾಮಯ್ಯನವರು ಕೂಡ ಈ ಒಂದು ಸಚಿವ ಸಂಪುಟ ಪುನರಚನೆ ಮಾಡುವ ಒಂದು ವಿಚಾರದಲ್ಲಿ ಉತ್ಸುಕರಾಗಿಯೇ ಇದ್ದರು. ಅವರು ಈ ಹಿಂದೆಯೇ ಹೈಕಮಾಂಡ್ಗೆ ಪರ್ಮಿಷನನ್ನು ಕೂಡ ಕೇಳಿದರು. ಆದರೆ ಹೈಕಮಾಂಡ್ 2.5 ವರ್ಷದ ಬಳಿಕ ನೀವು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಸಲಹೆಗಳನ್ನು ಕೊಟ್ಟಿತ್ತು. ಜೊತೆಗೆ ಹೈಕಮಾಂಡ್ ಹೇಳಿದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಕೆಲ ಕಾಲಾವಕಾಶವನ್ನು ಕೂಡ ಕೇಳಿದರು. ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಸಂಪುಟ ಪುನರಚನೆಯ ವಿಚಾರ ನೆನೆಗುದಿಗೆ ಬಿದ್ದಿತ್ತು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಪುನರಚನೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಹಿರಿಯ ಶಾಸಕರು ಒತ್ತಡವನ್ನು ಹೇರ್ತಾ ಇದ್ದಾರೆ. ಸರ್ಕಾರ 3 ವರ್ಷ ಪೂರೈಕೆಯನ್ನು ಮಾಡುವಂಥ ಒಂದು ಹೊಸ್ತಿಲಲ್ಲಿದೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ತೀವ್ರವಾದಂಥ ಪೈಪೋಟಿಗಳು ಸಚಿವ ಸ್ಥಾನಕ್ಕಾಗಿ ಬರ್ತಾ ಇದೆ. ಇದನ್ನು ಹೇಗೆ CM ಸಿದ್ದರಾಮಯ್ಯನವರು ನಿಭಾಯಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಜೊತೆಗೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ CM ಸಿದ್ದರಾಮಯ್ಯನವರ ಒಪ್ಪಿಗೆ ಪಡೆದಿರ್ತಕ್ಕಂಥ ಹಿರಿಯ ಶಾಸಕರು ದೆಹಲಿಗೆ ತೆರಳ್ತಾರೆ. ದೆಹಲಿಯಲ್ಲಿ KC ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರನ್ನು ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅವರ ಪ್ರಯತ್ನ ಸಫಲ ಆಗತ್ತಾ, ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ಕ್ಯಾಬಿನೆಟ್ ರೀಶಫಲ್ಗೆ ಅವಕಾಶವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.